ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕಂಪ್ಲೀಟ್ ಪ್ಯಾಕ್ಟಾಗಿ ಇದೆ ನನ್ನ ದಿವಸ. ಸೊ ಈವ್ನಿಂಗ್ ಬಂದು ಕೂಡ ನನಗೆ ಲಿಟ್ರಲಿ ಯಾವ ಪೇಷನ್ಸು ಇರಲ್ಲ ಅಂತಲೇ ಹೇಳ್ಬೋದು, ಆ ರೀತಿ ಜಾಮ್ ಪ್ಯಾಕ್ಟ್ ಆಗಿದೆ. ಬಟ್ ಎಸ್, ಇವತ್ತು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಸರಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಇವತ್ತು ಕೂಡ ಎಂದಿನಂತೆ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ರೊಟೀನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಸೊ ಎಸ್, ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು, ಇನ್ನು ಮನೆ ಕ್ಲೀನಿಂಗ್ ಕೂಡ ಮಾಡಬೇಕು, ಸಾಕಷ್ಟು ಕೆಲಸ ಇದೆ. ಬನ್ನಿ ಕೆಲಸ ಮಾಡ್ಕೊತ ಇವತ್ತಿನ ಟಾಪಿಕ್ ಕೂಡ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಇನ್ನು ಇವತ್ತಿನ ಟಾಪಿಕ್ ಬಹಳನೇ ಇಂಟ್ರೆಸ್ಟಿಂಗ್. ನೀವು ಎಲ್ಲರೂ ಇದನ್ನು ಫಾಲೋ ಮಾಡ್ತೀವಿ. ಬಟ್ ಆದರೆ ಕೆಲವೊಂದು ಸತಿ ಎಲ್ಲೋ ಮರೆತು ನಮ್ಮ ದಾರಿನ ತಪ್ತಾ ಇದ್ದೀವಿ ಅಂತ ಅನಿಸುತ್ತೆ ಕೂಡ. ಬಟ್ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಎಸ್, ನಾವೇನು ಮಾಡ್ತಾಯಿದ್ದೀವಿ ಅದು ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕು, ನಮ್ಮ ದಾರಿಯಲ್ಲೂ ನಾವು ತಪ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಎಸ್, ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಮನುಷ್ಯತ್ವ ಅಥವಾ ಮಾನವೀಯತೆ ಬಗ್ಗೆ ಅಂತಲೇ ಹೇಳ್ಬೋದು. ಕೇಳೋದಕ್ಕೆ ಬಹಳನೇ ಏನಪ್ಪ ಇದು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಬಟ್ ಇದನ್ನು ನಾನು ಆಲ್ಮೋಸ್ಟ್ 3 ಡೇಸಿಂದ ನಮ್ಮ ಕಾಲೇಜಲ್ಲಿ ಇದ್ದಂಥ ವರ್ಕ್ಶಾಪ್ನ ಅಟೆಂಡ್ ಮಾಡಾದಮೇಲೆ ನನಗೆ ಲೈಫ್ ಬಗ್ಗೆ ಇದ್ದಿದ್ದಂಥ ಒಂದಷ್ಟು ಕಾನ್ಸೆಪ್ಟ್ಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ. ಇನ್ನು ಈ ಒಂದು ಥಾಟ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ 3 ಡೇಸಿಂದ ನಾನು ಅದೇ ಅನ್ಕೊತಾ ಇದ್ದೆ, ಬಟ್ ಖಂಡಿತ ಟೈಮ್ ಆಗ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ದು ವಾಪಸ್ ಬಂದಾದಮೇಲೆ ಭೈರವಿಗೆ ಟೈಮ್ ಕೊಡಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಟೈಮಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡೋದಾಗಲಿ ಅಥವಾ ಭೈರವ್ನ ಬಿಟ್ಟು ನಾನು ಎಡಿಟಿಂಗ್ ಮಾಡೋಕ್ಕೆ ಕೂರೋದಾಗಲಿ ಮಾನವೀಯತೆ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಸರಿ, ನಂಗೆ ಟೈಮ್ ಆದಾಗ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿವರೆಗೂ ವೆಯ್ಟ್ ಮಾಡಬೇಕಾಯಿತು. ಇನ್ನು ಇವತ್ತು ಒಂದು ರೀತಿ ಪರ್ಫೆಕ್ಟ್ ಟೈಮ್ ಸಿಕ್ತು. ಒಂದಷ್ಟು ಕೆಲಸಗಳು ತುಂಬ ಬೇಗನೆ ಮುಗ್ದಿತ್ತು. ಹಾಗಾಗಿ ಸರಿ, ಇವತ್ತು ವಿಡಿಯೋನ ಶೂಟ್ ಮಾಡಿಕೊಂಡು ಹಾಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಶುರು ಮಾಡಿಕೊಂಡೆ. ಇನ್ನು ಮೊದಲಿಗೆ ನಮಗೆ ಕೇಳಿದಂಥ ಪ್ರಶ್ನೆಗಳು, ಎಷ್ಟು ಜನಕ್ಕೆ ಏನೇನು ಆಸೆಗಳಿದೆ ಅದನ್ನು ಬರೆದಿಡಿ ಅಂತ ಹೇಳಿ. ಇನ್ನು ಸಾಕಷ್ಟು ಜನ ಇಂಕ್ರಿಮೆಂಟ್ಸ್ ಆಗಿರ್ಬೋದು, ದೊಡ್ಡ ಮನೆ ಕಟ್ಟೋ ಅಂಥದ್ದಾಗಿರ್ಬೋದು, ನನ್ನದೇ ಆದಂಥ ಓನ್ ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಅಥವಾ ಮಕ್ಕಳದ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅನ್ನೋದಾಗಿರ್ಬೋದು, ಅದೆಲ್ಲದೂ ಒಂದಷ್ಟು ಲಿಸ್ಟ್ ಡೌನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಕೆಲವರು ನನಗೆ ಇನ್ನೂ ಒಂದು ಮನೆ ತೊಗೋಬೇಕು, ಅಥವಾ ನಾನು ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ಅದನ್ನು ಬಾಡಿಗೆಗೆ ಬಿಡಬೇಕು, ಆ ರೀತಿ ಒಂದಷ್ಟು ಡಿಸೈರ್ಸ್ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳು ಅಂತ ಏನು ಕರಿತೀವಿ ಅದು ಬೆಳೀತಾನೆ ಹೋಗ್ತಾ ಇತ್ತು. ಸೊ ಇದನ್ನು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದನ್ನೆಲ್ಲ ನಾವು ಯಾಕೆ ಮಾಡ್ತೀವಿ ಜೀವನದಲ್ಲಿ ಅಂತ ಯೋಚನೆ ಮಾಡೋ ರೀತಿ ಅನ್ನಿಸ್ತು. ಇನ್ನು ಇದೆಲ್ಲದು ನಾವು ಅಂದ್ಕೊಳ್ಳೋ ಅಂಥದ್ದು ಇದನ್ನು ಮಾಡಿದರೆ ನಮಗೆ ಖುಷಿ ಸಿಗುತ್ತೆ ಅಂತ. ಬಟ್ ಅದನ್ನು ಮಾಡಾದ್ಮೇಲೆ ಕೂಡ ನಮಗೆ ಅದೇ ಖುಷಿ ಇದೆಯಾ ಅನ್ನೋದನ್ನ ಇನ್ನೊಂದು ಪಾಯಿಂಟ್ ಆಫ್ ದ ಕ್ವೆಶ್ಚನ್ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ನಮ್ಮ ಇಡೀ ಜೀವನ ಒಂದು ಕಾರ್ ತೊಗೊಳಕ್ಕಾಗಿರ್ಬೋದು, ಒಂದು ಮನೆ ತೊಗೊಳಕ್ಕಾಗಿರ್ಬೋದು, ಒಂದಷ್ಟು ದುಡ್ಡನ್ನ ಕೂಡಿಡೋ ಅಂಥದ್ದು ಸಹಜ. ಇನ್ನು ನಮ್ಮ ಅಜ್ಜಿ ತಾತದಿರೋ ಅಥವಾ ನಮ್ಮ ತಂದೆ ತಾಯಿ ಕಾಲದಲ್ಲಿ ಅವ್ರ ರಿಟೈರ್ಮೆಂಟ್ ಟೈಮಲ್ಲಿ ಈ ಎಲ್ಲ ಖುಷಿನ ನೋಡೋಕ್ಕೆ ಸಾಧ್ಯ ಆಗ್ತಿತ್ತು ಅಲ್ವ. ಹಾಗಾದರೆ ಖುಷಿ ಅಂದರೆ ಏನು, ಹ್ಯಾಪಿನೆಸ್ ಅಂದರೆ ಏನು, ಪ್ರತಿಯೊಬ್ಬರಿಗೂ ಈ ಒಂದು ಕ್ವೆಶನ್ ಗುಂಗ್ತಾನೆ ಇತ್ತು. ಸೊ ನೀವು ಕೂಡ ಕೇಳ್ಕೊಳ್ಳಿ, ನಿಮ್ಮ ಖುಷಿ ಅಂದರೆ ಏನು, ನಿಮ್ಮ ಹ್ಯಾಪಿನೆಸ್ ಅಂದರೆ ಏನು ಅಂತ. ಕೆಲವರು ಇದು ಕೇಳಿದಾಗ ಹೇಳೋ ಅಂಥದ್ದು ನನ್ನದೇ ಆದಂಥ ಒಂದು ದೊಡ್ಡ ಮನೆ ತೊಗೊಳ್ಳೋ ಅಂಥದ್ದು, ಅಥವಾ ಒಂದಷ್ಟು ವಸ್ತುಗಳನ್ನ ತೊಗೊಂಡ್ರೆ ನನಗೆ ಖುಷಿ ಆಗುತ್ತೆ ಅಂತ ಹೇಳೋ ಅಂಥದ್ದನ್ನ ಸಾಕಷ್ಟು ಜನರಲ್ಲಿ ಕೇಳಿದಂಥದ್ದು. ಬಟ್ ಆದರೆ ಆ ಒಂದು ಖುಷಿ ಕಂಟಿನ್ಯೂಸ್ ಆಗಿ ಇರುತ್ತೆ ನಮ್ಮ ಜೀವನದಲ್ಲಿ. ಇನ್ನು ನಾವು ಏನೋ ಒಂದು ಓದಿರ್ತೀವಿ, ಅದು ಓದಿನ ಕಂಪ್ಲೀಟ್ ಆದಮೇಲೆ FCD ತೆಗಿಬೇಕು, ಮಾರ್ಕ್ಸ್ ತೆಗಿಬೇಕು ಅಂತ ಹಗಲು ರಾತ್ರಿ ಓದಿರ್ತೀವಿ. ಬಟ್ ಹಾಗಂತ ಆ ಇಡೀ ಖುಷಿ ಜೀವನ ಪೂರ್ತಿ ಇರುತ್ತಾ? ಇಲ್ಲ ಅಲ್ವಾ. ಅದು ಒಂದು ಎಕ್ಸೈಟ್ಮೆಂಟ್ ಅಷ್ಟೇ. ನಾವು ಇದನ್ನು ಮಾಡಿದರೆ ನಮ್ಗೆ ಇನ್ನೊಂದೇನೋ ಸಿಗುತ್ತೆ ಅನ್ನೋ ಆಸೆನಲ್ಲಿ ನಾವು ಖುಷಿಯಿಂದ ಮಾಡ್ತೀವಿ ಹೊರತು ಅದು ಕಂಪ್ಲೀಟ್ ಆ್ಯಂಡ್ ಪರ್ಮನೆಂಟ್ ಹ್ಯಾಪಿನೆಸ್ ಆಗಿರೋದಿಲ್ಲ. ಇನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿ ಯಾವಾಗಲೂ ಹ್ಯಾಪಿನೆಸ್ನ ಕಂಟಿನ್ಯೂಟಿಯಾಗಿ ಇಡಬೇಕು ಅಂತಂದರೆ
ಏನೆಲ್ಲ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಒಂದು ಹೇಳ್ತಾರೆ. ನಾವು ಏನೇ ಒಂದು ವಸ್ತುಗಳು ತಗೊಂಡ್ರೂ ಅದು ಎಕ್ಸೈಟ್ಮೆಂಟ್ ಆಗಿರುತ್ತೆ ಅಥವಾ ಆ ಕ್ಷಣಿಕಕ್ಕಷ್ಟೇ ಆಗಿರುತ್ತೆ. ಅದನ್ನು ಫಿಸಿಕಲ್ ಫೆಸಿಲಿಟಿ ಅಂತ ಹೇಳ್ತಾರೆ. ಇನ್ನು ಅದನ್ನು ತಗೊಳ್ಳೋ ಬರದಲ್ಲಿ ನಾವು ಇನ್ನೂ ಹೆಚ್ಚೆಚ್ಚು ದುಡಿಬೇಕು, ಇನ್ನೂ ಹೆಚ್ಚೆಚ್ಚು ಕಾಸು ಮಾಡಬೇಕು ಅಂತ ಹೇಳಿ ನಮ್ಮ ರಿಲೇಷನ್ಶಿಪ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಮಕ್ಕಳಿಗೆ ಎಲ್ಲೋ ಸ್ವಲ್ಪ ಕಮ್ಮಿ ಟೈಮ್ ಕೊಡ್ತಾ ಇದ್ದೀವ ಅಂತ ಅನಿಸುತ್ತೆ. ಇನ್ನು ನಮ್ಮ ಮಕ್ಕಳಿಗೆ ಅಷ್ಟು ಕೇರ್ ಕೂಡ ಮಾಡೋದಿಲ್ಲ. ಅವರ ಎಜುಕೇಷನ್ಗೋಸ್ಕರ ಅವ್ರಿಗೆ ಖುಷಿಯಾಗುವಂಥ ಆಟ ಸಾಮಾನು ತೆಕ್ಕೊಡೋದಕ್ಕೆ ಆ ಒಂದು ಬರದಲ್ಲಿ ನಾವು ಓಟದಲ್ಲಿ ಮಕ್ಕಳಿಗೆ ಏನು ಬೇಕು ಬೇಡ, ಅವರಿಗೆ ನಮ್ಮಿಂದ ಸಿಗಬೇಕಾಗಂಥ ಟೈಮ್ನ ನಾವೆಲ್ಲೋ ಮಿಸ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಈ ಒಂದು ಹ್ಯೂಮನ್ ವ್ಯಾಲ್ಯೂಸ್ನ ನಾವು ಎಲ್ಲೋ ದುಡ್ಡಿನಲ್ಲಿ ಅಳಿತಾ ಇದ್ದೀವಿ ಅಂತ ಅನಿಸುತ್ತೆ. ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು, ಹೇಗೆ ನಮ್ಮ ಆಸೆಗಳನ್ನ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಏನು ಹೇಳ್ತಿದ್ರು ಆ ರೀತಿ ಲಿಮಿಟೆಡ್ಡಾಗಿ ಇಟ್ಕೊಂಡಷ್ಟು ನಮ್ಮ ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಇರುತ್ತೆ. ಆ್ಯಂಡ್ ಎಸ್, ಮನೆ ಹಾಗೂ ನಮ್ಮ ಸುತ್ತಲಿನ ಸೊಸೈಟಿ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಆಗಿತ್ತು. ಇನ್ನು ಹಾಗಾದರೆ ದುಡ್ಡೇ ಬೇಡವಾ, ಹಾಗಾದರೆ ನಾವು ಕೆಲಸಕ್ಕೆ ಹೋಗಲೇಬಾರ್ದಾ, ಮನೆಯಲ್ಲೇ ಕೂತಿರ್ಬೇಕಾ ಅನ್ನೋದಕ್ಕೆ ನನ್ನ ಆನ್ಸರ್ ಖಂಡಿತವಾಗ್ಲೂ ಇಲ್ಲ. ಆದರೆ ಎಲ್ಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿಗೆ ಡೆಡಿಕೇಶನ್ ಕೊಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದ್ರೆ ಆ ಒಂದು ಡೆಡಿಕೇಶನ್ ಅಥವಾ ಆ ಒಂದು ಟೈಮಿಂಗ್ಸಿಂದ ಪ್ರತಿಯೊಂದು ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ಇನ್ನು ಕೆಲವೊಂದು ಸತಿ ನಾವು ದೇವರಲ್ಲಿ ಕೇಳ್ಕೊಳ್ಳೋವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಜೀವನ ಎಲ್ಲದರಲ್ಲೂ ಸಮೃದ್ಧಿಯಾಗಿ ಮಾಡಿಕೊಡು ತಂದೆ ಅಂತ ಕೇಳ್ಕೊಳ್ಳೋ ಅಂಥದ್ದು. ಇನ್ನು ಇದು ಪ್ರಾಸ್ಪ್ಯಾರಿಟಿ ಅಂತ ಕೂಡ ಹೇಳ್ತಾರೆ. ಈ ಒಂದು ಪ್ರಾಸ್ಪ್ಯಾರಿಟಿ ಅಂದರೆ ಏನು, ನಮ್ಮ ಜೀವನದ ಸಮೃದ್ಧಿ ಏನು ಅಥವಾ ಸಾಕ್ಷಾತ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಬಹಳ ಸುಂದರವಾಗಿ ಹೇಳ್ತಾರೆ. ಇರೋದೆಲ್ಲ ನನಗೆ ಬೇಕು ಅಂತ ಹೇಳೋ ಅಂಥದ್ದು ದುರಾಸೆ ಆಗುತ್ತೆ, ಹಾಗೂ ಅದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಖುಷಿ ಸಿಗೋದಿಲ್ಲ. ಆದರೆ ಇರುವಂಥದ್ದನ್ನು ಹಂಚ್ಕೊಂಡು ತಿನ್ನುವಂಥದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಇದೆಯಾ, ಇನ್ನು ಇಲ್ದಲ್ಲೇ ಇರೋರಿಗೆ ಅದನ್ನು ಹಂಚಿ ತಿನ್ನುವಂಥದ್ದು ಏನಿದೆ ಆ ಒಂದು ಮಾಡೋದ್ರಿಂದ ನಮ್ಮ ಜೀವನ ಸಮೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಈ ಎಲ್ಲದು ಕೇಳೋದಕ್ಕೆ ಅಥವಾ ಹೇಳೋದಕ್ಕೆ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಬಟ್ ಆದರೆ ಯಾವಾಗ ನಾವು ಕೂತ್ಕೊಂಡು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವೋ ಆ ಒಂದು ದಿವಸದಿಂದನೇ ನಮ್ಮ ಸಮೃದ್ಧಿ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಹೇಳ್ಕೊಳ್ಳೋದಕ್ಕೆ ತುಂಬ ದೊಡ್ಡದಾದಂಥ ದುಡ್ಡು ಕಾಸಿನ ಸಹಾಯನೇ ಆಗಲಿಲ್ಲ ಅಂದರೂ ಕೂಡ ಸಣ್ಣ ಪುಟ್ಟದಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ಇನ್ನು ಎಷ್ಟೋ ಸತಿ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನ ನಾವು ಬಳಸ್ತಿರೋಲ್ಲ. ಎಷ್ಟೊಂದು ಸತಿ ಸುಮ್ಮನೆ ಆಡಂಬರಕ್ಕೋಸ್ಕರ ತಂದು ಇಟ್ಟಿರ್ತೀವಿ, ಅದನ್ನು ಬಳಸೋದು ಇಲ್ಲ, ತಂದಿಟ್ಟು ಅದನ್ನು ಮರ್ತೇ ಬಿಟ್ಟಿರ್ತೀವಿ. ಇನ್ನು ಆ ಥರದ್ದು ಎಷ್ಟೊಂದು ಸತಿ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದು ಹಾಗೆ ಬಿದ್ದುಬಿಟ್ಟಿರುತ್ತೆ ಮನೆಯಲ್ಲಿ. ಇನ್ನು ಈ ರೀತಿ ನಾವು ಯಾರಿಗೆ ಇರೋದಿಲ್ವೋ ಬಟ್ಟೆಗಳು ನಮಗೆ ಫಿಟ್ ಆಗ್ದಲ್ಲೇ ಇರುವಂಥದ್ದನ್ನು ಅಟ್ಲೀಸ್ಟ್ ಅದನ್ನು ಅನಾಥಾಶ್ರಮಕ್ಕಾಗಿರ್ಬೋದು ಅಥವಾ ಅದಕ್ಕೋಸ್ಕರ ಕಾಯ್ತಾ ಇರುವಂಥ ವ್ಯಕ್ತಿಗಳಿಗೆ ಕೊಡೋದ್ರಿಂದ ಕೂಡ ಅವರು ಸಿಗುವಂಥ ಚಿಕ್ಕ ಪುಟ್ಟ ಖುಷಿಗಳನ್ನು ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಆದಷ್ಟು ನಮ್ಮ ಜೀವನದಲ್ಲಿ ನಾವು ಎಲ್ಲನೂ ನಮ್ಮದೇ ಅಂತ ಇಟ್ಕೊಳ್ಳೋದಕ್ಕಿಂತ ನೀವು ತಗೊಳ್ಳಿ ನಾವು ತಗೊಳ್ಳಿ ಅಂತ ಹಂಚಿಕೊಂಡು ತಿನ್ನೋದ್ರಲ್ಲಿ ಬಹಳ ಖುಷಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾತು ಹೇಳ್ತಾ ಇನ್ನೊಂದು ಮಾತು ಕೂಡ ನೆನಪಾಗುತ್ತೆ, ನೀವು ಬದುಕಿ ಹಾಗೂ ಬದುಕಲು ಬಿಡಿ ಅಂತ. ಈ ಒಂದು ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಇನ್ನು ಈ ರೀತಿ ಜೀವನವನ್ನು ಒಂದೇ ಸತಿ ನಾವು ಜೀವಿಸಿದ್ರೆ ಬಹಳನೇ ಖುಷಿ ಅನಿಸುತ್ತೆ. ಜೀವನದಲ್ಲಿ ಏನೂ ಸಾಧನೆ ಮಾಡಲಿಲ್ಲ ಅಂದ್ರೂ ನಾನು ಇದ್ದಂಥ ಜೀವನವನ್ನು ಸಮೃದ್ಧಿಯಾಗಿ ಜೀವಿಸಿದೆ ಅನ್ನೋವಂಥ ಖುಷಿ ಇದೆಯಲ್ಲ, ಅದಕ್ಕಿಂತ ಖುಷಿ ಇನ್ನೇನೂ ಬೇಡ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಜನ ಈ ಒಂದು ಜೀವನವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಹಾಗೂ ಸಮೃದ್ಧಿ ಮಾಡ್ಕೊಂಡಿದ್ದಾರೆ. ಬರೀ ಅವರು ದುಡ್ಡು 10-20 ಮನೆ ತಗೊಂಡು ಇರುವಂಥದ್ದಲ್ಲ, ಆದರೆ ಅವರಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಬೇರೆಯವರಿಗೆ ಮಾಡೋದ್ರಿಂದ ಅಟ್ಲೀಸ್ಟ್ ದುಡ್ಡು ಕಾಸಿಂದ ಇಲ್ಲ ಅಂದರೂ ಕೂಡ ನಿಮ್ಮ ಮಾತಲ್ಲಿ ಯಾರಿಗೋ ಒಂದು ಖುಷಿ, ಒಂದು ಸಮಾಧಾನ ಸಿಗುತ್ತೆ ಅಂದರೆ ಅದು ಕೂಡ ನಿಮ್ಮ ಜೀವನದ ಸಮೃದ್ಧಿ ಅಂತಲೇ ಹೇಳ್ಬೋದು. ನಾವು ಎಷ್ಟು ಹೆಚ್ಚೆಚ್ಚು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಾವು ಬೆಳೀತಾ ಹೋಗ್ತೀವಿ, ಇನ್ನು ನಮ್ಮ ಮನುಷ್ಯತ್ವ ಕೂಡ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾತು ಯಾಕೆ ಬಂತು ಅಥವಾ ಈ ಒಂದು ಸೆಷನ್ಸ್ ನನಗೆ ಯಾಕೆ ಇಷ್ಟು ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ, ಬಹಳಷ್ಟು ಸತಿ ನಾವು ಕೂಡ ಎಷ್ಟೊಂದು ತಪ್ಪು ಮಾಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಸಾಕಷ್ಟು ಸತಿ ನಾವು ಕೆಲವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತೀವಿ.
ಬಟ್ ಆದರೆ ಕುತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅವರು ಮೆಂಟಲ್ ಥಿಂಕಿಂಗ್ ಮೇಲೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಇನ್ನು ನಮ್ಮಂಥ ಪ್ರೊಫೆಸರ್ಗೆ ಈ ಒಂದು ವರ್ಕ್ಶಾಪ್ ಯಾಕೆ ಇಟ್ಟಿದ್ರು ಅಂತ ನಾನು ಫಸ್ಟ್ ದಿವಸ ಹೋದಾಗ ಬಹಳಷ್ಟು ಯೋಚನೆ ಮಾಡಿದೆ. ಇದೆಲ್ಲ ನಮಗೆ ಗೊತ್ತಿದ್ದಿದ್ದೆ, ಬಟ್ ಇದರಿಂದ ನಾವು ಏನು ಮಾಡಬೇಕು ಅಂತ ಬಹಳಷ್ಟು ಸತಿ ಅದನ್ನು ಬೇಜಾರು ಪಡ್ಕೊಂಡಿದ್ದು ಇದೆ. ಬಟ್ ಆದರೆ 3 ದಿವಸ ಆದಮೇಲೆ ನನಗೆ ಅನ್ನಿಸ್ತು, ಹೌದು ಈ ಒಂದು ವರ್ಕ್ಶಾಪ್ ಏನಿತ್ತು ಅಥವಾ ಈ ಒಂದು ವಿಚಾರ ಡಿಸ್ಕಸ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅದರ ಇಂಪಾರ್ಟೆನ್ಸ್ ನನಗೆ ಖಂಡಿತವಾಗ್ಲೂ ಗೊತ್ತಾಯಿತು. ಇನ್ನು ಪ್ರೊಫೆಸರ್ಸ್ ಆಗಿ ನಾವು ಬರೀ ಅವ್ರಿಗೆ ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಹ್ಯೂಮನ್ ವ್ಯಾಲ್ಯೂಸ್ ಅಥವಾ ಮನುಷ್ಯತ್ವ ಅನ್ನೋದು ಏನು ಹೆಚ್ಚಾಗಿ ಈಗಿನ ಜನ್ರೇಷನ್ ಮಕ್ಕಳ ತಲೆಯಲ್ಲಿ ನಾವು ಫೀಸ್ ಕೊಟ್ಬಿಟ್ಟಿದ್ದೀವಿ, ಅವರಿರೋದೇ ನಮಗೆ ಹೇಳ್ಕೊಡೋದಕ್ಕೆ, ಅಥವಾ ನಾವು ಮ್ಯಾನೇಜ್ಮೆಂಟಲ್ಲಿ ಹೆಚ್ಚಿಗೆ ಕಾಸು ಕೊಟ್ಟಿದ್ದೀವಿ ಹಾಗಾಗಿ ನಮ್ಗೆ ಯಾರು ಏನೂ ಹೇಳೋ ಹಾಗಿಲ್ಲ, ನಾವು ಯಾರಿಗೂ ಏನೂ ತಲೆ ಬಗ್ಸೋ ಹಾಗಿಲ್ಲ ಅನ್ನೋ ರೀತಿ ಮೆಂಟಾಲಿಟಿ ಆಗೋಗಿರುತ್ತೆ ಈಗಿನ ಜನ್ರೇಷನ್ ಮಕ್ಕಳಿಗೆ. ಹಾಗಂತ ಎಲ್ಲ ಮಕ್ಕಳು ಆ ಥರ ಇದ್ದಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ಹೆಚ್ಚು ಪಟ್ಟಷ್ಟು ಮಕ್ಕಳು ಇದೇ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಕೆಲವೊಂದು ಸತಿ ತುಂಬ ಬೇಜಾರಾಗುತ್ತೆ ಮಕ್ಕಳಿಗೆ ಈ ಒಂದು ಮೆಂಟಾಲಿಟಿ ಹೇಗೆ ಬಿಲ್ಡ್ ಆಯಿತು ಅಂತ ಬಹಳಷ್ಟು ಸತಿ ಬೇಸರ ಪಟ್ಕೊಂಡಿದ್ದು ಇದೆ ಅಂತಲೇ ಹೇಳ್ಬೋದು. ಆದರೆ ಮಕ್ಕಳಿಗೆ ಯಾವಾಗ ನಾವು ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಹ್ಯೂಮನ್ ವ್ಯಾಲ್ಯೂಸ್ ಕೂಡ ಕಲಿಸ್ಕೊಡ್ಬೇಕು. ಇನ್ನು ಇದು ಅಷ್ಟೊಂದು ಮುಖ್ಯನಾ ಅಂತ ಅನ್ಕೋತೀವಿ. ಎಸ್, ಅದೇ ಬಹಳನೇ ಮುಖ್ಯ. ಸಾಕಷ್ಟು ಜನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಅವ್ರ ಹತ್ರ ದುಡ್ಡು ಕಾಸು ಇಲ್ಲ ಅಂದರೂ ಕೂಡ ಅವರು ನೆಮ್ಮದಿಯಾಗಿ ಇದ್ದಾರೆ. ಇನ್ನು ಕೆಲವರು ಸಾಕಷ್ಟು ದುಡ್ಡು ಇರ್ಬೋದು, ಆಸ್ತಿ ಇರ್ಬೋದು, ಬಟ್ ಆದರೆ ಜೀವನದಲ್ಲಿ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗಿರೋಲ್ಲ. ಆದರೆ ಈ ಎಲ್ಲ ಜೀವನದ ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಬರ್ತಾ ಇರುವಂಥ ಪ್ರತಿಯೊಂದರಲ್ಲೂ ನಾವು ಖುಷಿ ಕಾಣ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಜೀವನದ ಓಟದಲ್ಲಿ ಇದನ್ನೆಲ್ಲೋ ಮರೆತು ಬಿಟ್ಟಿರ್ತೀವಿ. ಬಟ್ ಆದರೆ ಅದನ್ನು ಜಾಗೃತಿ ಪಡ್ಕೊಂಡು ನಾವು ಇನ್ನೂ ಹೆಚ್ಚೆಚ್ಚು ಸಮಾಧಾನವಾಗಿ ನೆಮ್ಮದಿಯಾಗಿ ಬರುವಂಥ ಪ್ರತಿಯೊಂದು ತೊಂದರೆಗಳನ್ನು ಖುಷಿಯಾಗಿ ಸ್ವೀಕರಿಸಿ ಅದಕ್ಕೆ ನೆಮ್ಮದಿಯಾಗಿ ಒಂದು ಸೊಲ್ಯೂಷನ್ ತೊಗೊಂಡಾಗ ಬಹಳನೇ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರ ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಐ ಹೋಪ್ ಇವತ್ತಿನ ಮಾರ್ನಿಂಗ್ ರುಟೀನ್ ಜೊತೆಗೆ ಈ ಒಂದು ಟಾಪಿಕ್ ನಾನು ನಿಮ್ಮ ಜೊತೆ ಮಾತಾಡಿದಂಥದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.